ರಾಮನಗರ ಮಾರುಕಟ್ಟೆ ಭಾಳ ಕಾಲದಿಂದ ನಡೀತಾ ಇರ್ತಕ್ಕಂಥ ಮಾರುಕಟ್ಟೆ. ನಮ್ಮ ಶಾಸಕರು ಮತ್ತು ಸ್ಥಳೀಯರು ಎಲ್ಲರೂ ಭಾಳ ಅನೇಕ ನ್ಯೂನತೆಗಳಿದ್ದಾವೆ, ಒಂದು ಸಲ ವಿಸಿಟ್ ಮಾಡಬೇಕು ಅಂತ ಹೇಳಿದರು. ಅದನ್ನು ನೋಡೋಕ್ಕೆ ಬಂದಿದ್ದೀನಿ. ಮತ್ತು ರೈತರದ್ದು ಅನೇಕ ಸಮಸ್ಯೆಗಳಿದ್ದಾವೆ ಅಂತ ರೈತರು ಹೇಳ್ತಾ ಇದ್ದಾರೆ. ಅದಕ್ಕೆ ಮೀಟಿಂಗ್ ಕರೆದಿದ್ದೀವಿ ರೈತರು ಮತ್ತು ರೀಲರ್ಸ್ ಎಲ್ಲ. ಅಲ್ಲೂ ಅವರ ವಿಚಾರಗಳೇನು ಹೇಳ್ತಾರೆ ತಿಳ್ಕೊಂಡು ಅದಕ್ಕೆ ನಾವು ಏನೇನು ಅವರ ಸಮಸ್ಯೆಗಳಿಗೆ ಏನೇನು ಪರಿಹಾರ ಕೊಡಬಹುದು ಅಂತಕ್ಕಂಥದ್ದು ಚರ್ಚೆ ಮಾಡ್ತೀವಿ. ಸರ್, ಹೊಸ ಮಾರುಕಟ್ಟೆ ಯಾವಾಗ ಪೂರ್ಣ ಆಗ್ಬೋದು? ಕಾಮಗಾರಿ ಉದ್ಘಾಟನೆ ಯಾವಾಗ ಆಗ್ಬೋದು ಸರ್? ಹೊಸ ಮಾರುಕಟ್ಟೆ ಕಾಮಗಾರಿ ನಡೀತಾ ಇದೆ. ನಾನು ಅದನ್ನು ನೋಡ್ಕೊಂಡು ಬಂದೆ ಬರುವಾಗ. ಏನೋ ಈಗ ಫಸ್ಟ್ ಸ್ಟೇಜ್ ಮಾಡಿದರೆ ಇನ್ನೂ ಸೆಕೆಂಡ್ ಸ್ಟೇಜ್ ಆಗಬೇಕು. ಫಸ್ಟ್ ಸ್ಟೇಜ್ ಅವ್ರು ಹೇಳ್ತಾ ಇದ್ದಾರೆ ಇನ್ನೊಂದು 5-6 ತಿಂಗಳೊಳಗೆ ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅದ್ರ ಬಗ್ಗೆ ಸುಳಿ ರೋಗ ಜಾಸ್ತಿ ಕಾಡ್ತಾ ಇದೆ ಸರ್ ನಮ್ಮ ಭಾಗದಲ್ಲಿ. ಅದ್ರ ಬಗ್ಗೆ ಏನು ಕ್ರಮ? ಅದೇ ಆ ರೋಗದ ಬಗ್ಗೆ ನಾವು ಸೈಂಟಿಸ್ಟ್ಗಳೆಲ್ಲ ಬಂದಿದ್ದಾರೆ. ಏನೋ ಮೊನ್ನೆ ತಾನೀಗ 4 ದಿವಸದಿಂದ ಸೈಂಟಿಸ್ಟ್ಗಳೆಲ್ಲ ಬಂದು ಹೋಗಿದ್ದಾರೆ. ಈಗ ಅದ್ರ ಬಗ್ಗೆ ರೈತರಲ್ಲಿ ಏನು ಹೇಳ್ತಾ ಅದನ್ನು ಕೇಳಿ ಅದ್ರ ಬಗ್ಗೆ ಏನೇನು ನಾವು ಪರಿಹಾರ ಕೊಡ್ಬೋದು, ಅದಕ್ಕೇನು ಕಾಯಿಲೆ ಹೋಗೋಕೆ ಏನೇನು ಮಾಡೋ ಕ್ರಮ ತಗೋಬೋದು ಅಂತ ಮಾಡ್ತೀವಿ. ಈ ರಾಮನಗರ ಅತ್ಯಂತ ಯಶಸ್ವಿಯಾದ ರೇಷ್ಮೆ ಮಾರ್ಕೆಟ್ ಚನ್ನಪಟ್ಟಣಕ್ಕೆ ಶಿಫ್ಟ್ ಆಗ್ತದೆ. ಈಗ ಈ ಮಾರ್ಕೆಟ್ ಏನು ಮಾಡ್ತೀವಿ? ಈ ಮಾರ್ಕೆಟ್ ಏನು ಮಾಡ್ತೀವಿ? ಅದು ಮುಂದೆ ನೋಡೋಣ, ಸದ್ಯಕ್ಕೆ ಏನು ಹೇಳೋಕ್ಕೆ. ಓಕೆ ಸರ್, ಈಗ ಇದ್ರದ್ದು ಸಿ.ಟಿ. ರವಿ ಅವರು ಹೇಳ್ತಿದ್ದಾರೆ ದೀಪಾವಳಿ ಬಳಿಕ ಸರ್ಕಾರ ಉಳಿಯೋದಿಲ್ಲ ಅಂತ ಹೇಳ್ತಾರೆ. ಸಿ.ಟಿ. ರವಿ ಅವರು ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ. ಸರ್ಕಾರ ಏನೂ ಆಗೋದಿಲ್ಲ, ಭದ್ರವಾಗಿದೆ. ಜನರು 136 ಜನ ಶಾಸಕರನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ನಾವೆಲ್ಲರೂ ಒಂದಾಗಿದ್ದೀವಿ, ಯುನೈಟ್ ಆಗಿದ್ವಿ. ಯಾರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಏನೋ ಸದ್ಯಕ್ಕೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರೇ ಇರ್ತಾರೆ. ಸರ್, ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸೀನಿಯರಿಟಿ ಉದ್ದಾಟ ಕೂಡ ನಡೀತಾ ಇದೆ. ಎಂ ಬಿ ಪಾಟೀಲ್ ಹೇಳ್ತಾರೆ ನಾನು ಸೀನಿಯರ್ ಇದ್ದೀನಿ ಅಂತ ಹೇಳ್ತಾರೆ. ನೋಡಿ, ಈಗ ಮಾತಾಡೋರು ಬಾಯಿ ಮುಚ್ಕೊಳ್ಳೋಕ್ಕಾಗಲ್ಲ. ನಾವು ಏನೀಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದೆಯಾ? ಈಗ ಖಾಲಿ ಇಲ್ವಲ್ಲ. ಖಾಲಿ ಬಂದಾಗ ಯಾರ್ಯಾರು ಏನೇನು ಕೇಳ್ತಾರೆ, MLAಗಳಿದ್ದಾರೆ, ಅವ್ರು ಏನು ಹೇಳ್ತಾರೆ, ಹೈಕಮಾಂಡ್ ಏನು ಹೇಳ್ತಾರೆ ಮಾಡ್ತಾರೆ. ನೋಡಿ, ಖಾಲಿ ಆದಾಗ ಖಾಲಿ ಆಗಿಲ್ವಲ್ಲ. ಈಗ ಒಂಚೂರು ಸ್ವಲ್ಪ ವಿಶಾಲ ಮಾರ್ಕೆಟ್ ನೋಡಲಿ, ಸ್ವಲ್ಪ ಜಾಗ ಫಸ್ಟಿಂಗ್ ಫ್ಯಾನ್ ಇಲ್ಲ. ಬಗ್ಗೆ ಏನು 1000 ಜನ 1,500 ಜನ ರೆಸ್ಟ್ ರೂಮ್ ಅಂತ ರೈತರಿಗಾಗಲಿ ರೀಡರ್ಸ್ಗಾಗಲಿ ಇದಕ್ಕಾಗಲಿ ಒಂದು ತಂಗುದಾಣ ಅಂತ ಇಲ್ಲ. ಇಲ್ಲ ಒಂದು ಕ್ಯಾಂಡ್ ಪರ್ಚೇಸ್ ಮಾಡಿರೋರು ಗೂಡು ಸರ್. ಪರ್ಚೇಸ್ ಮಾಡಿರೋ ದುಡ್ಡು ಕಟ್ಟಿಲ್ಲ ಅಂತ ಹೇಳಪ್ಪ ಡೈರೆಕ್ಟಾಗಿ. ಈಗ ನೋಡಿ ಎಷ್ಟು ಕೆ ಜಿ ಆಯ್ತು ಆಗಲ್ಲ. ಬೆಳೆ ಫೇಲ್ಯೂರ್ ಆಗಿದೆ. ಸಪ್ಪೆ ಅನೇ ಲೇಟ್ ಆಗಿದೆ. ಸ್ವಾಗತವನ್ನು ಕೊಡ್ತಾ ಇದ್ದೀನಿ.